ಅಲ್ಲ ಇವ್ನು ಕಾಣ್ತಿಲ್ಲ ಅಂತ ಎಲ್ಲರೂ ಗಾಬರಿ ಆಗಿದ್ರೆ ಇವನಿಲ್ಲಿ ಆರಾಮಾಗಿ ಕುಂತು ಇಸ್ಪಿಟ್ ಆಡ್ತವನೆ. ನಾನು ಮೊದಲು ಈಸಿಯಾನ ರಿಷಿ ಸರ್ ಮನೆಗೆ ಹೋಗಿ ಹೇಳ್ಬೇಕು. ಕಮಲಿ ಅವರೇ, ಲೇಟ್ ಆಯಿತು, ಹೊರಡೋಣ. ಸರ್ ನೀವು ಹೊರಟಿರಿ, ನಂಗೊಸಿ ಕೆಲಸ ಐತೆ, ಮುಗಿಸ್ಕೊಂಬರ್ತೀನಿ. ಸರಿ, ಕೆಲಸ ಎಲ್ಲ ಮುಗಿಸ್ಬಿಡಿ, ಇಬ್ಬರು ಒಟ್ಟಿಗೆ ಹೋಗೋಣ. ಬೇಡ ಸರ್, ನೀವು ಕಾಲೇಜ್ನಾಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಹತ್ತತ್ರ 1 ವಾರ ಆಯಿತು. ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದಲ್ವಾ? ನೀವು ಹೊರಟಿರಿ ಸರ್, ನಾನು ಕೆಲಸ ಮುಗಿಸ್ಕೊಂಬರ್ತೀನಿ. ಸರಿ ಕಮಲಿ ಅವರ, ಹುಷಾರು. ಕಮಲಿ, 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 ಅಮರು. ಇಲ್ಲ ಶಂಭು, ಅಮರಣ್ಣ ಇನ್ನೂ ಸಿಕ್ಕಿಲ್ಲ. ಅವನ ಬಗ್ಗೆ ಏನೂ ವಿಷಯನೂ ಗೊತ್ತಾಗಿಲ್ಲ. ಮನೆಯವರೆಲ್ಲರೂ ಸ್ಯಾನೆ ಗಾಬರಿ ಆಗೋರೆ. ರಚನಾ ಅಂತೂ ಸ್ಯಾನೇನೆ ನೊಂದ್ಕೊಂಡವಳೆ. ಪಾಪ ಅಮರಣ್ಣ ಎಲ್ಲಿದ್ದಾನೋ, ಅದು ಏಟ್ ಕಷ್ಟಪಡ್ತಾವನೋ. ಆ ಥರ ಏನೂ ಇಲ್ಲ. ಅವ್ನು ಕಷ್ಟ ಪಡ್ತಾ ಇದ್ದೇನೆ ಅಂತ ನೀವು ಅನ್ಕೊಂಡಿದ್ರೆ ಅಟೆ, ಆದ್ರೆ ಅವನಲ್ಲಿ ಆರಾಮಾಗವನೆ. ಏನು ಹೇಳ್ತಿದ್ಯಾ ಶಂಭು? ಹೌದು ಕಮ್ಲಿ, ಅಲ್ಲ ಅವ್ನು ಆರಾಮಾಗಿ ಕೂತ್ಕೊಂಡು ಇಸ್ಪಿಟ್ ಆಡ್ತವನೆ. ಏನು ನೀನ್ ನೋಡ್ದ್ಯಾ? ಹೌದು ಕಮ್ಲಿ, ನೋಡಿದ್ಕೆ ಅಲ್ವಾ ನಿಂಗೆ ಬಂದು ಹೇಳ್ತಿರೋದು. ಅಮರಣ್ಣ ಹಿಂಗೆ ಮಾಡಕ್ಕೆ ಹೆಂಗೆ ಸಾಧ್ಯ? ಶಂಭು, ನೀನು ಯಾರನ್ನ ನೋಡಿ ಅಮರಣ್ಣ ಅಂತ ಅನ್ಕೊಂಡಿಲ್ಲ ತಾನೆ? ಇಲ್ಲ ಕಮ್ಲಿ, ನಾನು ನೋಡಿದ ಅಮರನೇಯ. ಬೇಕಾದ್ರೆ ನೀನೇ ನೋಡುವಂತೆ, ಬಾ ಬಾ. ಅವನು ಬರದೆ 1 ವಾರನೇ ಉರುಳು ಹೋಯ್ತು. ಇನ್ನು ಮುಂದೆ ಅಮರ್ ಬರೋಲ್ಲ ಅಂತಾನೆ ಅನಿಸ್ತಾ ಇದೆ. ಎಸ್ ಮಾಮ್, ನನಗೂ ಹಾಗೆ ಅನಿಸ್ತಿದೆ. ಬಟ್ ಅವ್ನು ವಾಪಸ್ ಬಂದರೆ ಪ್ರಾಬ್ಲಮ್ ಅಲ್ವಾ ಮಾಮ್? ಆ ಕಮಲಿ ಬಚಾವ್ ಆಗ್ಬಿಡ್ತಾಳೆ. ಅವನು ವಾಪಸ್ ಬಂದರೂ ಮತ್ತೆ ಅವನ ರಚನಾ ಸಂಸಾರ ಮಾತ್ರ ಸರಿ ಹೋಗಬಾರ್ದು. ಆಗಲೇ ಕಮಲಿ ಬಚಾವಾಗದೆ ಹಾಗೆ ಉಳಿಯೋದು. ಅವನು ವಾಪಸ್ ಬಂದ ಮೇಲೂ ನಮ್ಮ ಆಟನ ನಾವು ಕಂಟಿನ್ಯೂ ಮಾಡಬೇಕು. ಎಲ್ಲ ಬ್ಲೇಮ್ನು ಅವನ ಮೇಲೇ ಹಾಕ್ತಾ ಇರಬೇಕು. ಆಗ ಮನೆಯವರೆಲ್ಲ ಕಮಲಿ ವಿರುದ್ಧನೇ ತಿರುಗಿ ಬೀಳ್ತಾರೆ. ಎಸ್, ಆಗ ನಾವು ಅವ್ರ ತಲೆ ತುಂಬೋದಲ್ವಾ ಮಾಮ್? ಇದಕ್ಕೆಲ್ಲ ಕಮಲಿನೇ ಕಾರಣ ಅಂತ. ಎಸ್, ನಮಗೆಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ನಮ್ಮ ಕಮಲಿ ವಿರುದ್ಧ ಮಾತಾಡ್ತಾನೆ ಹೋಗಬೇಕು. ಆಗ ಮಾತ್ರ ಕಮಲಿ ಕೆಟ್ಟೋಳಾಗ್ತಾಳೆ. ಅವಳನ್ನ ಮನೆಯಿಂದ ಋಷಿಯಿಂದ ದೂರ ಮಾಡ್ಬೋದು. ಓಕೆ, ಬಟ್ ಪ್ಲ್ಯಾನ್ ಏನು ಮಾಮ್? ಇನ್ನ ಥಿಂಕ್ ಮಾಡ್ತಾ ಇದ್ದೀರಾ ಮಾಮ್? ಬೇಬಿ, ನಾವು ಎಲ್ಲನೂ ನೀಟಾಗಿ ಪ್ಲ್ಯಾನ್ ಮಾಡಬೇಕು. ಎಲ್ಲೂ ನಾವು ಕೆಟ್ಟೋರಾಗದೆ ಆ ಕಮಲಿ ನಮ್ಮ ಹತ್ರ ಕೆಟ್ಟೋಳನಾಗಿ ಮಾಡ್ತಾ ಹೋಗಬೇಕು. ಓಕೆ ಮಾಮ್. ಸದ್ಯಕ್ಕೆ ಯಾವ ಪ್ಲ್ಯಾನು ಮಾಡಿಲ್ಲ. ನನ್ನ ತಲೆಯಲ್ಲಿರೋದು ಆ ಕಮಲಿಗೆ ಬಲೆ ಬೀಸೋದು, ಅವಳನ್ನ ಬಲಿ ಹಾಕೋದು.
ಓಹೋ ನಮಸ್ಕಾರ. ಬರಬೇಕು. ಸ್ವಲ್ಪ ಬ್ಯುಸಿ ಇದ್ದೀನಿ ಯುನೋ, ಆಮೇಲೆ ಮಾತಾಡ್ತೀನಿ. ಹಾಂ, ನಾನು ಈಗಲೇ ನಿಂತವ ಮಾತಾಡಬೇಕು, ಬಾ. ಕಮಲಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಎಂತ ಒಳ್ಳೆ ಆಟ ಆಗ್ತಾ ಇತ್ತು ಗೊತ್ತಾ? ಅಲ್ಲಿ ಎಲ್ಲ ಹಾಳು ಮಾಡ್ಬಿಟ್ಟೆ. ಆಟದ ಬಗ್ಗೆ ಬಿಡು, ನೀನು ಆಡ್ತಿರೋ ಹುಡುಗಾಟದ ಬಗ್ಗೆ ಮಾತಾಡು. ಏನ್ ಮಾಡ್ತಿದ್ಯಾ ಅಣ್ಣ ನೀನು? ಹಾ, ಅಲ್ಲಿ ಮನೆಯವರು ರಚನಾ ಎಲ್ರೂ ನಿನ್ಗೋಸ್ಕರ ಹಗ್ಲು ರಾತ್ರಿ ಹುಡುಕ್ತಿದ್ರೆ ನೀನ್ ಏನೂ ಆಗಿಲ್ದಿರೋ ತರ ಬಂದು ಇಲ್ಲಿ ಕೂತ್ಕೊಂಡು ಇಸ್ಪೀಟ್ ಆಡ್ತಿದ್ಯಲ್ಲ. ಯಾಕಣ್ಣ, ಯಾಕೆ ಹಿಂಗ್ ಆಡ್ತಿದ್ಯಾ? ನಾನು ಇವಾಗಲೇ ಸರಿಯಾಗಿರೋದು, ಇಷ್ಟು ದಿನ ಹೆಂಗೆಂಗೋ ಆಡ್ತಾ ಇದ್ದೆ. ಅಂದ್ರೆ ಏನ್ ಮಾತಾಡ್ತಿದ್ಯಾ? ನಾನು ಸರಿಯಾಗೇ ಮಾತಾಡ್ತಾ ಇದ್ದೀನಿ. ನನ್ನ ಪಾಡಿಗೆ ನಾನು ಬಿಟ್ಬಿಡು. ನಿನ್ಗೇನು ಹುಚ್ಚ ಅಣ್ಣ? ಅಲ್ಲಿ ರಚನಾ ನೀನ್ ಕಾಣ್ತಿಲ್ಲ ಅಂತ ಕಂಗೆಟ್ ಕೂತವಳೆ. ಪೊಲೀಸರು ನಿನ್ಗೋಸ್ಕರ ಹುಡುಕ್ತಾವ್ರೆ. ಇವಾಗ ನೀನ್ ಸಿಗ್ದಲ್ಲ ಅಂತ ಖುಷಿ ಪಡೋ ಅಷ್ಟರಲ್ಲಿ ಏನೇನೋ ಮಾತಾಡ್ತಿದ್ಯಲ್ಲ. ಸರಿ, ಬಾ ನನ್ ಜೊತೆ. ನಾನು ಬರಲ್ಲ ಕಮ್ಲಿ. ಬರಲ್ಲ ಅಂದ್ರೆ? ಬರಲ್ಲ. ಬೇಡ ಅಂತ ಬಿಟ್ಟು ಬಂದ್ಮೇಲೆ ಬಂದೇನ್ ಮಾಡ್ಲಿ? ಏನ್ ನಿನ್ ಮಾತಿನ ಅರ್ಥ? ಬೇಡ ಅಂತ ಬಿಟ್ಟು ಬಂದಿದ್ಯಾ? ಹಂಗಂದ್ರೆ ಏನು? ಹೌದು, ನನಗೆ ಯಾರು ಬೇಕಾಗಿಲ್ಲ. ಯಾಕಂದ್ರೆ ಇಷ್ಟು ದಿನ ನಾನು ಆಡಿದ್ದು ನಾಟಕ. ನಾಟಕನ? ಎಸ್, ನಾನೇನ್ ಮಾಡ್ಬೇಕು ಅನ್ಕೊಂಡಿದ್ನೋ ಅದನ್ನ ಮಾಡಾಯ್ತು. ಏನ್ ಹೇಳ್ತಿದ್ಯಾ ನೀನು? ಯಾಕಣ್ಣ ಏನೇನೋ ಮಾತಾಡ್ತಿದ್ಯಾ? ಏನು ಮಾತಾಡ್ತಾ ಇಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ. ನಾನು ಬಂದಿದ್ದೆ ನಿಮ್ಮೆಲ್ರಿಗೂ ನೋವು ಕೊಡೋದಿಕ್ಕೆ. ಅದೇ ನನ್ನ ಗುರಿ. ಅರ್ಥ ಆಯ್ತಾ? ಹೊರಡಿಲ್ಲಿಂದ, ಹೊರಡು. ಅಣ್ಣ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ಹೋಗ್ತೀಯೋ ಇಲ್ವೋ? ಅಣ್ಣ, ನಿನ್ ಮೈ ಮ್ಯಾಗೆ ಸ್ವಲ್ಪನೂ ಪ್ರಜ್ಞೆ ಇಲ್ವಾ? ಯಾಕೆ ಹಿಂಗೆಲ್ಲ ನಡ್ಕತ್ತಿದ್ಯಾ? ಏನದ್ ಬಾಯ್ ಬಂದಿದ್ದೆ ಮಾತಾಡ್ತಿದ್ಯಾ? ಅಲ್ಲ, ನಿನ್ಗೆ ರಚನೆ ಮ್ಯಾಗೆ ಸ್ವಲ್ಪನಾದ್ರೂ ಯೋಚನೆ ಇಲ್ವಾ? ಅವಳು ನಿನಗೋಸ್ಕರ ಊಟ ನೀರು ಬಿಟ್ಟು ಕಾಯ್ತಾ ಕೂತವಳಲ್ಲಿ. ರಚನಾ ಯಾರವಳು? ನಾನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ಬೋದು? ಒಂದು ಹೆಲ್ಪ್ ಮಾಡ್ತೀಯ ಕಂಪ್ನಿ, ಸೀದಾ ಹೋಗಿ ಅವಳ ಹತ್ರ ಏನು ಹೇಳ್ತೀಯ ಅಂತಂದ್ರೆ, ಇನ್ನ ಅವಳ ಅವಶ್ಯಕತೆ ನನಗಿಲ್ಲ, ನನಗೇನು ಬೇಕೋ ಅದು ಸಿಕ್ಕಾಯ್ತು. ತಾರಾ, ನೀವೇ ಹೀಗೆ ಕೂತ್ಬಿಟ್ರೆ ಹೇಗೆ? ರಚನನ್ಗೆ ಯಾರು ಧೈರ್ಯ ಹೇಳ್ತಾರೆ? ಅಮರ್ ಕಾಣೆಗೆ 1 ವಾರ ಆಯ್ತು, ಇನ್ನೂ ಸುಳಿವು ಸಿಗ್ಲಿಲ್ಲ ಅಂದ್ರೆ ಏನರ್ಥ? ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ ಊರ್ಮಿಳ. ನನ್ನ ಮಗಳ ಪರಿಸ್ಥಿತಿನ ನನ್ನ ಕೈಲಿ ನೋಡೋದಿಕ್ಕೆ ಆಗ್ತಿಲ್ಲ. ನೋಡಕ್ಕಾಗಲ್ಲ ಅಂತ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ತಾರಾ. ಏನಾದರೂ ಸ್ಟೆಪ್ ತಗೋಬೇಕಲ್ವಾ? ನೀವು ಕಮಲಿನ ವಿಚಾರಿಸಿದ್ರಾ? ಕಮಲಿಗೆ ಏನು ಗೊತ್ತಿಲ್ಲ. ಕಮಲಿಗೆ ಗೊತ್ತಿಲ್ಲದೆ ಇರೋಲ್ಲ ತಾರಾ. ಅಮರ್ ಅವಳಿಗೆ ತುಂಬಾ ಕ್ಲೋಸ್ ಆಗಿದ್ದಾನೆ. ಅವಳಿಗೆ ಹೇಳಿದೆ ಅವನು ಎಲ್ಲಿಗೂ ಹೋಗಲ್ಲ. ನನ್ಗನ್ಸುತ್ತೆ ಅಮರ್ ಎಲ್ಲಿದ್ದಾನೆ ಅಂತ
ಕಮಲಿಗೆ ಗೊತ್ತು ಅಂತ. ನೋಡಿ, ಈಗ ನೀವು ರಚನಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಅವಳಿಗೆ ಮದುವೆ ಆಗಿ ಬರೀ 3 ತಿಂಗಳಾಗಿರೋದಷ್ಟೇ. ಅಮರ್ ಎಲ್ಲಿ ಹೋದ್ನೋ ಏನಾಗಿದ್ದಾನೋ ಗೊತ್ತಿಲ್ಲ. ಮೊದಲು ಅವನು ಕಳ್ಳ ಆಗಿದ್ದವನು, ಈಗ ಅವನು ಬದಲಾಗಿದ್ರು ಹಳೆ ದ್ವೇಷದಲ್ಲಿ ಯಾರಾದರೂ ಅವನಿಗೇನಾದರೂ ಮಾಡಿದ್ರೆ ರಚನಾ ಅಂತ ಹುಡುಗನ ಪ್ರೀತಿ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಿತ್ತು. ಅವಳು ಮಾಡಿಲ್ಲ. ಈಗ ನೀವಾದರೂ ಮುಂದಾಲೋಚನೆ ಮಾಡಿ. ಅಮರ್ ಈಗ ವಾಪಸ್ ಬಂದರೂ ಮುಂದೆ ಹೀಗಾಗೋಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇದು ಯಾವತ್ತಿದ್ರೂ ರಚನನ್ಗೆ ತೊಂದರೆನೇ. ಹಾಗೆ ನೀವು ಕಮಲಿನ ಸರಿಯಾಗಿ ವಿಚಾರಿಸಿ. ಅವಳಿಗೇನಾದರೂ ಗೊತ್ತಿರುತ್ತೆ. ನೀವು ಕೇಳಿದ್ರೆ ಅವಳು ಹೇಳ್ದೇ ಇರೋಲ್ಲ. ನನಗೆ ಯಾಕೋ ಅಣ್ಣ ತಂಗಿ ಇಬ್ಬರು ಒಂದೇ ಅಂತ ಅನಿಸ್ತಿದೆ. ಯಾವುದಕ್ಕೂ ನೀವು ವಿಚಾರಣೆ ಮಾಡೋದು ಎಲ್ಲ ದೃಷ್ಟಿಯಿಂದನೂ ಒಳ್ಳೆಯದು ಅಂತ ಅನಿಸ್ತಿದೆ. ಏನಾಗೈತೆ ನಿನಗೆ? ಯಾಕೆ ಹಿಂಗೆಲ್ಲ ನಡ್ಕತ್ತಿದ್ಯಾ? ಏನಂದೆ ನೀನು? ರಚನಾ ನಿನಗೆ ಬೇಡವಾ? ಹಂಗಾದ್ರೆ ಇದೇ ಮಾತುಗಳನ್ನ ಅವಳ ಮುಂದೆ ನಿಂತಿಯೋಳು. ಸತ್ಯನ ಯಾರ ಮುಂದೆ ಬೇಕಾದ್ರೂ ಹೇಳ್ತೀನಿ, ಧೈರ್ಯವಾಗಿ ಹೇಳ್ತೀನಿ, ಅದರಲ್ಲೇನು. ಅಷ್ಟಕ್ಕೂ ನಾನು ಈ ರಚನಾನ ಇಷ್ಟಪಟ್ಟು ಮದುವೆ ಅದೇ ಅನ್ಕೊಂಡ. ನೋ ವೇ. ನನ್ನ ಗುರಿ ಮುಟ್ಟೋದಕ್ಕೆ ಈ ಮದುವೆ ಅಗತ್ಯ ಇತ್ತು, ಅದಕ್ಕೆ ಆದೆ ಅಷ್ಟೇ. ನಿಮ್ಗಳ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತಾನೆ ಈ ಮದುವೆ ಆಗಿದ್ದು ನಾನು. ಲೇ ಮನ್ಸಾನೇನೋ ನೀನು? ರಚನಾ ನಿನ್ ಮ್ಯಾಕೆ ಏಟ್ ನಂಬಿಕೆ ಇಟ್ಕೊಂಡವಳೆ, ಅವಳಿಗೆ ಹೀಗೆಲ್ಲ ಮೋಸ ಮಾಡ್ತೀಯಾ? ಶಂಭು, ಒಂದು ನಿಮಿಷ. ಅಮರಣ್ಣ, ನೀನ್ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂದ್ರೆ ನನ್ನಿಂದ ನಂಬಕ್ಕಾಯ್ತಿಲ್ಲ. ಅಲ್ಲ, ನಮ್ಮ ಮನೆಯವ್ರ ಮ್ಯಾಕೆಲ್ಲ ನಿಂಗೇನ್ ಆಟ ಒಂದು ಬೇಸ? ಅವರೆಲ್ಲ ನಿನ್ಗೇನ್ ಮಾಡವ್ರೆ ಅಂತ? ಎಲ್ರೂ ನಿನ್ನ ಏಟೊಂದು ನಂಬ್ಕೊಂಡವ್ರೆ, ಏಟೆಲ್ಲ ಪ್ರೀತಿ ಕೊಟ್ಟವ್ರೆ. ನಿನ್ನ ಮನೆ ಅಳಿಯ ಅಲ್ಲ, ಮಗನ್ ತರ ಸ್ವೀಕರಿಸವ್ರೆ. ಅವ್ರ ಆಸ್ತಿನೂ ನಿನ್ನ ಹೆಸರಿಗೆ ಬಂದವರಲ್ಲ ಅಣ್ಣ. ನೀನ್ ನೋಡಿದ್ರೆ ಈ ತರ ಎಲ್ಲ ನಡ್ಕಂತಿದ್ಯಲ್ಲ, ನಿಂಗ್ ಮನ್ಸಾರು ಹೆಂಗ್ ಬರ್ತೈತೆ? ನಂಬಿಕೆ, ಪ್ರೀತಿ, ವಿಶ್ವಾಸ
ಡೋಂಟ್ ವರಿ ರಿಷಿ, ಅಮರ್ ಬೇಗ ಸಿಗ್ತಾನೆ, ಎಲ್ಲ ಸರಿ ಹೋಗುತ್ತೆ. ಯು ಸ್ಟೇ ಕಾಮ್. ಐ ಹೋಪ್ ಸೊ. ನೋಡಿದ್ಯಾ ಕಮಲಿ, ಅವ್ನು ಹೆಂಗೆ ಮಾತಾಡ್ದ ಅಂತ? ಈಗಲಾದ್ರೂ ಅವ್ನ ಗುಣ ಏನು ಅಂತ ಗೊತ್ತಾಯ್ತಾ ನಿಂಗೆ? ಅವನ ಬಗ್ಗೆ ನಾನು ಎಷ್ಟು ಹೇಳಿದ್ರು ನೀನು ನಂಬಲೇ ಇಲ್ಲ. ಈಗ ನೋಡು. ಹೌದು ಶಂಭು, ಅಮರಣ್ಣ ಯಾಕೆ ಹಿಂಗೆ ಬದಲಾಗ್ಬಿಟ್ಟ? ನಮ್ ಎಲ್ರು ನಂಬಿಕೆನೂ ಒಡೆದಾಕ್ಬಿಟ್ಟ ಶಂಭು. ಅಲ್ಲ, ಇವಾಗ ನನ್ನ ರಚನೆಗೆ ಏನಂತ ಹೇಳಿ? ಇಂಥ ಶಾಕ್ನ ಅವಳು ಹೆಂಗ್ ತಡ್ಕತ್ತಾಳೆ ಶಂಭು? ನಂಗಂತೂ ಏನು ತೋಚ್ತಾ ಇಲ್ಲ. ಈಗೇನು ಮಾಡ್ತೀಯ ಕಮಲಿ? ನನ್ಗನ್ಸುತ್ತೆ ಈ ವಿಷಯನ ರಚನೆಗಾಗ್ಲಿ ಅವ್ರ ಮನೆಯವ್ರಿಗಾಗ್ಲಿ ಹೇಳೋದು ಬೇಡ. ರಚನಾ ಪಾಪ ಇದನ್ನ ತಡ್ಕೊಳಕ್ಕಿಲ್ಲ, ಬೇರೆ ಏನಾದರೂ ಮಾಡೋಣ. ಬೇರೆ ಏನ್ ಮಾಡ್ತೀಯ ಶಂಭು? ಸತ್ಯನ ಮುಚ್ಚಿಟ್ಟು ನಾವೇನು ಸಾಧಿಸಕ್ಕಾಗಕ್ಕಿಲ್ಲ. ಈಗಾಗಲೇ ನಾನು ಒಂದ್ಸಲ ಈ ಥರ ಕೆಲಸ ಮಾಡಿ ಎಲ್ರಿಗೂ ಸ್ಯಾನೇನೆ ನೋವು ಕೊಟ್ಟಿವ್ನಿ. ನನ್ನ ಮಗು ಕಳ್ಕೊಂಡಿದ್ದ ವಿಷಯನ ಮುಚ್ಚಿಟ್ಟು ರಿಷಿ ಸರ್ ವಿಶ್ವಾಸನೇ ಕಳ್ಕೊಂಡಿದ್ದೆ. ಮತ್ತೆ ನಾನಂತ ಕೆಲಸ ಮಾಡೋಕ್ಕಿಲ್ಲ. ಸತ್ಯನ ಮುಚ್ಚಿಟ್ರು ನಾವು ಏನಂತ ಮಾಡ್ಬೋದು? ಸ್ವಲ್ಪ ದಿನ ಈ ಆಘಾತದಿಂದ ಅವನ್ನೆಲ್ಲ ದೂರ ಇಡ್ಬೋದು, ಆಟೆಯ. ಆದರೆ ಅಮರಣ್ಣ ಎಲ್ಲೋದ, ಏನಾದ ಅಂತ ರಚನಾ ಪ್ರತಿದಿನ ನೋವು ಅನುಭವಿಸ್ತಾನೆ ಅವಳೇನು ಇವಾಗ ಸುಖವಾಗಿಲ್ವಲ್ಲ ಶಂಭು? ಅದು ನಿಜಾನೇ. ಆದರೂ ಅಮರಣ್ಣನ ಮಾತುಗಳನ್ನ ಅರಗಿಸ್ಕೊಳಕ್ಕಾಯ್ತಿಲ್ಲ ಶಂಭು. ಅವ್ನು ಯಾವ ಕಾರಣಕ್ಕೆ ಹಿಂಗೆಲ್ಲ ಮಾಡ್ದ ಅನ್ನೋದೇ ಯಕ್ಷ ಪ್ರಶ್ನೆ ಆಗೈತೆ. ಏನಾದರೂ ಆಗಲಿ, ನಾನು ಈ ವಿಷಯನ ಈಗಲೇ ರಿಸಿ ಸರ್ ತವ ಹೇಳ್ತೀನಿ. ಮುಂದೆ ಅವ್ರು ಏನು ಬೇಕಾದ್ರೂ ನಿರ್ಧಾರ ತಗೊಳ್ಳಿ.